ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನೀವು ಹಳೆ ವಿಡಿಯೋಗಳೊಳಗೆ ನೋಡಿರ್ತೀರಿ. ನಾನು ದೆಹಲಿಗೆ ಬಂದಿದ್ದೆ, ದೆಹಲಿ ಅಂದರೆ ನಾರ್ತ್ ಸೈಡ್ ಬಂದಿದ್ದೆ. ಇದನ್ನು ಹರಿದ್ವಾರ ರಿಷಿಕೇಶ ಎಲ್ಲ ಅಡ್ಡಾಡಿ ವಾಪಸ್ ಡೆಲ್ಲಿ ಬಂದನ್ರಿ. ಈಗ ಡೆಲ್ಲಿ ಒಳಗೆ ಒಂದು ಮೇಜರ್ ಆದಂಥ ಅಪ್ಡೇಟ್ ಆಗೈತಿ. ಏನಂದ್ರೆ ಅಪ್ಗ್ರೇಡ್ ಆಗೈತಿ. ಯಾವುದಪ್ಪ ಅಂದ್ರೆ RTCದವ್ರ ಒಂದು ರ್ಯಾಪಿಡ್ ಆಕ್ಸ್ ಟ್ರೈನ್ನ ಇದನ್ನು ಮಾಡಿದ್ರು ರೀ, ಅದನ್ನು ಅನೌನ್ಸ್ ಮಾಡಿದ್ರು ಮತ್ತು ಟೆಂಡ್ರು ಪಾಸ್ ಮಾಡಿದ್ರು 2019 ಅದನ್ನು ಟೆಂಡರ್ ತೊಗೊಂಡಿದ್ದ ಫ್ರೆಂಚ್ ಬೇಸ್ಡ್ ಕಂಪ್ನಿ ಅಲ್ಸ್ಟೋಮ್. ಅದು ಎಲ್ಲಿಗೆ ಟೆಂಡರ್ ಆಗಿತ್ತಪ್ಪ ಅಂದ್ರೆ ಡೆಲ್ಲಿ ಟು ಮೀರತ್ ಬರುತ್ತೆ ರೀ, ಉತ್ತರ ಪ್ರದೇಶದಾಗ ಡೆಲ್ಲಿ ಬರುತ್ತೆ. ಅದು ಡೆಲ್ಲಿ ನಿಮ್ಗೆ ಗೊತ್ತೈತ್ರಿ, ಇದ್ರಿ ಯೂನಿಯನ್ ಟೆರಿಟರಿ. ಅಲ್ಲಿಂದ ಅಲ್ಲಿಗೆ ಇದಿತ್ತು. ಬಟ್ ಈಗ 2023 ಅಕ್ಟೋಬರ್ 20ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಇದನ್ನು RRTSನ ಓಪನಿಂಗ್ ಮಾಡ್ಯಾರ್ರಿ. ಎಲ್ಲಿಂದ ಅಂದ್ರೆ ಡೆಲ್ಲಿಯಿಂದ ಮೀರತ್ ಮಠ ಏನಾಗಿಲ್ಲಿದೆ, ಈಗ ಅರ್ಧ ಆಗೈತಿದೆ. ಸ್ವಲ್ಪ ಸಾಯಿಬಾಬಾದ್ ಅಂತ ಬರುತ್ತೆ, ಡೆಲ್ಲಿಯಿಂದ ಮೀರತ್ ಕೂಗು ಸೆಕ್ಷನ್ ಒಳಗೆ. ಇದು ಸಾಯಿಬಾಬಾದ್ ಉತ್ತರ ಪ್ರದೇಶ ಒಳಗೆ ಬರುತ್ತೆ. ಸಾಯಿಬಾಬಾದ್ ಟು ದುಹೈ ಡಿಪೋ ಮಠ ಇದು ಲೈನ್ ಓಪನ್ ಆಗೈತಿ. ಇದು ಲೈನ್ ಮೊದಲು ಇದು ಸ್ಟಾರ್ಟ್ ಮಾಡಿದ್ದ ರೀಜ್ನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ RRTS ಅಂತಂತೇಳಿ. ಬಟ್ ಇದು 19 ಅಕ್ಟೋಬರ್ 2023ಕ್ಕೆ ನೇಮ್ ಚೇಂಜ್ ಮಾಡಿಬಿಟ್ಟು ನಮೋ ಭಾರತ್ ರೈಲ್ ಅಂತ ಮಾಡಿರಿ. ಇದನ್ನು ಪ್ರಧಾನಮಂತ್ರಿ ಅವರ ಪ್ರಧಾನಮಂತ್ರಿ ಅವ್ರ ಹೆಸರಿನ ಮೇಲೆ ನಮೋ ಭಾರತ್ ಅಂತೇಳಿ ಮಾಡಿರಿ. ಬರ್ರಿ ಈಗ ಇದು ನಮೋ ಭಾರತ್ ರೈಲ್ ಹೆಂಗೈತಿ, ಏನೇನು ಐತಿ ಅಂತೇಳಿ ಹೋಗೋಣ. ನಾನು ಸಾಯಿಬಾಬಾದ್ ರೈಲ್ವೆ ಸ್ಟೇಷನ್ ಹೊರಗದಾನ. ಈಗ ನೋಡ್ರಿ, ಇಲ್ಲೇ ಡೆಲ್ಲಿ ಆ್ಯಸ್ ಯೂಶ್ವಲ್ ಫುಲ್ ಪೊಲ್ಯೂಟೆಡ್ ಐತಿ. ಕಣ್ಣಿಗೆ ಕಾಣತ್ರಿ ನಿಮಗೆ ಪೊಲ್ಯೂಷನ್ ಇಲ್ಲಿ. ನೋಡ್ರಿ, ನಿಮ್ಗೆ ಜಡ್ಜ್ಮೆಂಟ್ ಸಿಗತ್ತಿಲ್ಲ ಗೊತ್ತಿಲ್ಲ, ಬಟ್ ನನ್ನ ಕಣ್ಣಿಗಿಲ್ಲೇ ಬೇರೆ ಐಸ್ ಒಳಗೆ ಕಾಣತೈತ್ರಿ ನನಗೆ ಎಷ್ಟು ಪೊಲ್ಯೂಷನ್ ಇದೆ ಅಂತೇಳಿ. ಇಲ್ಲ ಇದು ನೋಡ್ರಿ, ಡೆಲ್ಲಿ ಮೀರತ್ ಕಾರಿಡಾರ್ ಸಾಯಿಬಾಬಾದ ಜಾಂಗ್ಪುರ ಸ್ಟಾರ್ಟಾಗಿ ಸರಾಯಿ ಕಾಲೇಕಾನ್ದಿಂದ ಟೋಟಲ್ ಮೋದಿಪುರಂ ಡಿಪೋ ಅಂದ್ರೆ ಮೀರತ್ ಒಳಗೆ ಬರುತ್ತೆ ರೀ, ಅದು ಮೋದಿಪುರಂ ಡಿಪೋ ಮಠ. ಬಟ್ ಈಗ ಇದು ಸಾಯಿಬಾಬಾದಿಂದ ಬರೀ ದುಹೈ ಡಿಪೋ ಇಲ್ಲಿ ಐತಲ್ರಿ, ಇಲ್ಲಿ ಮಠ ಅಷ್ಟೇ ಸ್ಟಾರ್ಟ್ ಆಗೈತಿದೆ. ಇಲ್ಲಿಂದ ಇಲ್ಲಿ ಮಠ ಎಷ್ಟು 1 2 3 4 5 ಸ್ಟೇಷನ್ ಮಠ, 5 ಸ್ಟೇಷನ್ ನಡಕ್ಕೆ ಎಷ್ಟು ಐತಿ, ಏನೇನೈತೆ ಹೆಂಗೆ ನೋಡೋಣಂತ. ಇದಕ್ಕೆ ಮಿನಿ ಇದು ಬುಲೆಟ್ ಟ್ರೈನ್ ಅಂತಲೂ ಕರೀತಾರೆ. ಹೋಗೊಂಬರ್ರಿ. ಇಲ್ಲ ಇದು ಸ್ಟೇಷನ್ ಎಂಟ್ರೆನ್ಸ್ ಹೆಂಗೈತಿ, ಒಳಗೆ ಎಂಟ್ರಾಗನೀಗ ಹೊರಗಿಂದ್ರಿ NCRTC ಅಂದ್ರೆ ಹೇಳಿಬಿಟ್ಟಲ್ಲ ನಿಮ್ಗೆ, ನ್ಯಾಷನಲ್ ಕಾರಿಡಾರ್ ಆಫ್ ರೀಜನಲ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ. ಅವರ ಇದನ್ನು ಟೆಂಡರ್ ಪಾಸ್ ಮಾಡಿದ್ರಿ ರೀ 2019 ಇದನ್ನು ಫ್ರೆಂಚ್ ಬೇಸ್ಡ್ ಕಂಪ್ನಿ ತೊಗೊಂಡ್ರಂತ ನಾನು ನಿಮ್ಗೆ ಹೇಳಿಬಿಟ್ಟೆ. ಇದು ಟ್ರೈನ್ ಮ್ಯಾನುಫ್ಯಾಕ್ಚರ್ ಆಗಿದ್ದು ಇದ್ರೊಳಗೆ ರೀ, ಏನಂದ್ರೆ ಹೈದ್ರಾಬಾದ್ ಒಳಗೆ, ಅಸೆಂಬಲ್ ಆಗಿದ್ದು ಗುಜರಾತ್ ಒಳಗೆ ನೋಡ್ರಿ. ಇದು ಮೆಟ್ರೋ ರೈಲ್ವೆ ಸ್ಟೇಷನ್ ಅಂತ, ಸಾರಿ ಇದು ನೋಡ್ರಿ RRTS ಅದು ಹೊರಗಿಂದ. RRTS ಅನ್ನೋದು ಬೇಡ, ನಮೋ ಭಾರತ್ ಅನ್ನೋದು ಒಳಗೆ ಹೋಗ್ಬರಿ. ಇದು ಸ್ಟೇಷನ್ ಎಂಟ್ರೆನ್ಸ. ಸೇಮ್ ಮೆಟ್ರೋ ಸ್ಟೇಷನದ್ದು ಏನು ಇರ್ತಲ್ಲ ರೀ, ಅದೇ ಥೀಮ್ ಒಳಗೆ ಬಿಲ್ಡ್ ಆಗೈತಿದೆ. ಮೇಲೆ ಹೋಗೋಣ ನಾವು. ಎಕ್ಸಲೇಟರ್ ಫೆಸಿಲಿಟಿ ಎಲ್ಲ ಐತಿ ನಿಮ್ಗೆ ಇಲ್ಲಿ. ನಿಮಗೆ ಲಿಫ್ಟು ಸಿಗುತ್ತಾ, ಮತ್ತು ಟಿಕೆಟ್ಸ್ ಆ್ಯಂಡ್ ಪ್ಲಾಟ್ಫಾರ್ಮ್ ಎಲ್ಲ ಇದನ್ನು ಹಾಕಣ್ರಿ, ಸೈನ್ ಬೋರ್ಡ್ಸು. ಹೋಗೊಂಬರ್ರಿ. ಇಲ್ಲಿ ನೋಡ್ರಿ, ಇಲ್ಲ ಇದು ಟಿಕೆಟ್ಸ್ ಇದ್ದ, ನೀವು ಅಲ್ಲಿ ಕೌಂಟ್ರದಾಗ ತೊಗೋಬೋದು. ಬಟ್ ನಾವಿಲ್ಲ ಡಿಜಿಟಲೈಸ್ಡ್ ಐತಲ್ರಿ ಎಲ್ಲ, ನೀವು ಕೌಂಟ್ರದಾಗೂ ಟಿಕೆಟ್ ತೊಗೋಬೋದು. ಬಟ್ ನಾವಿಲ್ಲಿ ಡಿಜಿಟಲ್ ಟಿಕೆಟ್ ತೊಗೊಂಡು ಬೈ ಟಿಕೆಟ್. ಸ್ಟ್ಯಾಂಡರ್ಡ್ ಪ್ರೀಮಿಯಮ್ ಇತ್ತು 2 ಕ್ಲಾಸ್ ಐತಿ. ನಾವು ಸ್ಟ್ಯಾಂಡರ್ಡ್ ತೊಗೊಂಡು ಸಾಕ್ರಿ. ಎಲ್ಲಿ ಮಠ ಹೋಗೋಣ ಈಗ ನಾವು? ಮೋದಿನಗರ್ ನಾರ್ತ್ ಮಠ ಆಗೈತೆ ರೀ. ಮೋದಿನಗರ್ ನಾರ್ತಿಗೆ ತೊಗೊಂಡು ಮುರದ್ನಗರ ಮೋದಿನಗರ ಎಲ್ಲಿ ಮಠ ಮಾಡೋಣ? ಮೋದಿನಗರ್ ನಾರ್ತ್ ಮಠನ ಹೋಗೋಣ ಬರ್ರಿ. ಸಿಂಗಲ್ ಜರ್ನಿ ಟಿಕೆಟ್. ನಂಬರ್ ಆಫ್ ಪ್ಯಾಸೆಂಜರ್ 1. UPI. ಇಲ್ಲಿ ನೋಡ್ರಿ, ಇಲ್ಲಿ ಬಂತು QR. ಪೇಮೆಂಟ್ ಆದ ಹುಡ್ಕೊಂಡೆ ಇಲ್ಲಿ ಬರುತ್ತೆ. ಪ್ಲೀಸ್ ಕಲೆಕ್ಟ್ ಟಿಕೆಟ್ಸ್. ಟಿಕೆಟ ಬರಲಿ ಅಲ್ರಿ. ಟಿಕೆಟ್ ಬಂದು ನೋಡಿ, ಬಂತು ನಮ್ಮ ಟಿಕೆಟ. ಸಾಯಿಬಾಬಾದ್ ಟು ಮೋದಿನಗರ್ ನಾರ್ತ್ ಅಂತೇಳಿ ಹೋಗಂಬರ್ರಿ. ಇಲ್ಲೇ ಸೆಕ್ಯೂರಿಟಿ ಚೆಕ್ ಇನ್ನದು ಐತಿ, ಹೋಗೋಣ ಒಳಗೆ. ಸೆಕ್ಯೂರಿಟಿ ಚೆಕ್ ಒಳಗೆ ಬಂದು ಹುಡ್ಕ ಟಿಕೆಟ್ ಸ್ಕ್ಯಾನಿಂಗ್ ಅದು ಐತಿ, ತೆಗೀತಾ ಹೋಗ್ಬರ್ರಿ. ಸೇಮ್ ಮೆಟ್ರೋ ಸ್ಟೇಷನ್ ಥೀಮ್ ಒಳಗೆ ಐತ್ರಿ. ನನಗಂತೂ ಈಗಿನ ಮಟ್ಟಿಗೆ ಮೆಟ್ರೋ ಸ್ಟೇಷನ್ ಅನ್ನಿಸ್ತಾ. ಏನರ ಹೊಸ ಫೀಚರ್ಸ್ ಇದ್ರೆ ಅದು ನಾನು ನಿಮ್ಮ ಗಮನಕ್ಕೆ ತೊಗೊಂಬರ್ತೀನಿ. ಪ್ರೀಮಿಯಮ್ ಟಿಕೆಟ್ದವ್ರಿಗೆ ಪ್ರೀಮಿಯಮ್ ಲಾಂಜ್ ಐತಿ. ಇಲ್ಲಿ ಆಗಲೇ ತೋರಿಸಿದೆಲ್ಲ ಸಿಸ್ಟಮದ ಮ್ಯಾಪ್.
ಇಲ್ಲ ಸಾಯಿಬಾಬಾದ ಕಡೆ ಬರೋರು ಭಾಳ ಜನ ಅದಾರ. ಟುವರ್ಡ್ಸ್ ಮೋದಿಪುರಂ ಹೋಗೋರು ಏನು ಕಾಣವಲ್ರ. ನಾನು ಹೊಂಟನಿ, ಹೋಗಂಬರಿ. ಇಲ್ಲ ವೆಂಡಿಂಗ್ ಮಿಷಿನು ಐತೆ ನಿಮ್ಗೆ. ಏನು ಬೇಕಾದ್ರೆ ಇಲ್ಲಿ ನಿಮ್ಗೆ ಏನು ಬೇಕಾದನ್ನು ಸೆಲೆಕ್ಟ್ ಮಾಡ್ಕೊಂಡು UPI ಪೇಮೆಂಟ್ ಮಾಡ್ಬೋದು. ಹೋಗಂಬರಿ ನಾವು. ಇಲ್ಲ ಪ್ಲಾಟ್ಫಾರ್ಮ್ಗೆ ಹತ್ತು ಕೊಡ್ಕನ ನಾನು ನಮ್ಮ ಟ್ರೈನ್ ನಿಂತ್ಬಿಟ್ಟದೆ. RRTS ಹೋಗಂಬರಿ ಒಳಗೆ. ಇದು ನೋಡ್ರಿ ಸೇಮ್ ಮೆಟ್ರೋ ಸ್ಟೇಷನ್ ಏನು ಇರ್ತಲ್ಲ ರೀ ಪರ್ಕ ಇಲ್ಲ ನೋಡ್ರಿ. ಬಟ್ ಒಂದು ಸ್ವಲ್ಪ ನಂಗೆ ಯಾಕೋ ಪ್ರೀಮಿಯಮ್ ಅನ್ಸೋದೈತಿ. ಬಟ್ ಅದೆಲ್ಲ ಮೆಟ್ರೋ ಸ್ಟೇಷನ್ ಇದ್ದಂಗೆ ಇರ್ಬೋದು. ಇದು ಮೆಟ್ರೋ ಇದ್ದಂಗೆ ಐತಿ ಏನು ರೀ ನೋಡಿರಿ ಹೆಂಗೈತೆ ರೀ. RRTS ರೀಜ್ನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್. ಬಟ್ ನಮೋ ಭಾರತ್ ಟ್ರೈನ್ ಚೇಂಜ್ ಮಾಡ್ರೆ ಇದ್ರ ಹೆಸರು ಈಗ ನಮೋ ಭಾರತ್ ಟ್ರೈನ್. ಹೆಂಗೈತೆ ರೀ ಇದು ಸ್ಟ್ಯಾಂಡರ್ಡ್ 2x2 ಸೀಟಿಂಗ್ ಐತಿ. ನೋಡ್ರಿ ಆರಾಮ್ ಇಲ್ಲೂ ಕುಂತ್ಕೋಬೋದು ನೀವು ರೀ. ನಾವು ಇದ್ರದ್ದು ಫ್ರಂಟ್ ಅಥವಾ ಬ್ಯಾಕ್ ಎರಡೂ ಒಂದ ರೀ. ಆ ಸೈಡಿಂದ ಬಂದ್ರೆ ಫ್ರಂಟ್, ಈ ಸೈಡಿಂದ ಬಂದ್ರೆ ಬ್ಯಾಕ್. ಅದನ್ನು ನೋಡ್ಕೊಂಬರೋಣ. ನಮೋ ಭಾರತ್ ರೈಲಿಂದ ಫ್ರಂಟ್ ಪಾರ್ಟ್ 1 2 3 ಬಂದು ಇದು ನಮೋ ಭಾರತ್ ರೈಲ್ 180 ಮ್ಯಾಕ್ಸಿಮಮ್ ಪರ್ಮಿಷನಬಲ್ ಸ್ಪೀಡ್ ರೀ. ಏರೋಡೈನಾಮಿಕ್ ಡಿಸೈನ್ ಇರೋದ್ರಿಂದ ಇದು ಫುಲ್ ಏರ್ ಡ್ರ್ಯಾಗ್ ಏನಂಗಿಲ್ಲ, ಪುಷ್ ಮಾಡ್ಕೊಂಡು ಹಂಗೆ ಮೂವ್ ಆಗುತ್ತೆ. ಮತ್ತು ಇದು ನಮಗೀಗ 160 ಓಡುತ್ತೆ ಅಂತ ಹೇಳ್ಯಾರ. ಬಟ್ ನೋಡೋಣ, ಟ್ರೈ ಮಾಡೋಣ. 160 ಓಡುತ್ತಿಲ್ಲ ಗೊತ್ತಾಗೇ ಬಿಡುತ್ತೆ ರೀ. ಬಟ್ ಹೆವಿ ಪ್ರೀಮಿಯಮ್ಮ ಬುಲೆಟ್ ಟ್ರೈನ್ ವೈಬ್ಸ್ ಕೊಡೋದು ನೋಡ್ರಿ. ನೋಡ್ರಿ ಹೆಂಗೈತಿದ. ಒಂದೇ ಭಾರತನ ಈಗ 160 ಓಡಿಸತ್ತಾರೆ, ಇದನ್ನು 160 ಓಡಿಸತ್ತಾರೆ. ಬಟ್ ಇದು ಇಂಟರ್ಸಿಟಿ ಕನೆಕ್ಟ್ ಮಾಡತ್ತೀರಿ ಅಂದ್ರೆ ಒಂದು ಸಿಟಿಯಿಂದ ಒಂದು ಸಿಟಿ. ನಾವು ಫುಲ್ ಮುಂದೆ ಹೋಗೊಂಬರ್ರಿ. ಈಗ ಫುಲ್ ಮುಂದೆ ಹೋಗಿ ನೋಡೋಣ ಅಂತ. ಫುಲ್ ಸೆಂಟ್ರಲೈಸ್ಡ್ AC ಐತ್ರಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ 90 ರೂಪಾಯಿ ಎಷ್ಟು ಕಿಲೋಮೀಟ್ರಿಗಿದೆ? ಇದೇ ಜಾಸ್ತಿ ಅನ್ನಿಸ್ತು ನನಗೆ. ಟ್ರೈನ ಯಾಕೆ ಇಂಟ್ರೊಡ್ಯೂಸ್ ಮಾಡ್ರಪ್ಪ ಅಂತ ನಾವು ಹೇಳ್ಬೇಕಂದ್ರೆ, ಇವ ಇಂಟರ್ಸಿಟಿಗಳನ್ನ ಅಂದ್ರೆ ಯಾವುದೋ ಒಂದು ದೊಡ್ಡ ಸಿಟಿನ ಇನ್ನೊಂದು ದೊಡ್ಡ ಸಿಟಿಗೆ ಕಡಿಮೆ ಟೈಮ್ ಒಳಗೆ ಅಂದ್ರೆ 100 ಕಿಲೋಮೀಟರ್ ಡಿಸ್ಟೆನ್ಸನ್ನು 60 ನಿಮಿಷಕ್ಕಿಂತ ಕಮ್ಮಿ ಟೈಮ್ ಅಂದ್ರೆ ಇವರು RRTSದವ್ರು ಹೇಳ್ತಾರೆ 45ರಿಂದ 50 ನಿಮಿಷ ಕವರ್ ಮಾಡೋದು ಅವ್ರದ್ದು ಉದ್ದೇಶ ಐತೆ ಅಂತೇಳಿ. ಬಟ್ ಇದು ಎಷ್ಟು ಇದ್ರೊಳಗೆ ಕವರ್ ಮಾಡುತ್ತೆ ಅಂತೇಳಿ ನಾವು ಇವತ್ತು ಟ್ರೈ ಮಾಡಿ ನೋಡೋಣ. ಸ್ಪೀಡು ಎಷ್ಟು ಹೋಗುತ್ತೆ ಅಂತೇಳಿ ನೋಡೋಣ. ಆಟೋಮೆಟಿಕ್ ಡೋರ್ಸ್ ಇದಾವೆ. ಅದು ಮೇನ್ ಸ್ಟೇಷನ್ ಅದು ಕ್ಲೋಸ್ ಆಯ್ತು, ನಮ್ಮ ಡೋರ್ಸು ಕ್ಲೋಸ್ ಆಗುತ್ತೆ. ಈಗ ರೆಡಿ ಟು ಗೋ. ಮತ್ತು ನಾ ಈಗ ಕೇಳ್ಪಡ್ದಂಗೆ ಸರ್ ಒಬ್ಬರು ಹೇಳ್ಯಾರ 15 ನಿಮಿಷಕ್ಕೆ ಒಂದೊಂದು ಟ್ರೈನ್ ಸಿಗ್ತಾವಂತ ನಿಮ್ಗೆ. ನೀವು ದುಹಾಯ್ ಡಿಪೋಟ್ ತನಕ ಮೊದಲು ಓಡ್ದಿತ್ತು. ಬಟ್ ಈಗ ನೀವು ಮೋದಿನಗರ್ ನಾರ್ತ್ ಮಟ್ಟ ತೊಗೋಬೋದು ಟಿಕೆಟ್. ಮತ್ತು ಕೋಚ್ ಕಂಪೋಸಿಷನ್ ಬಗ್ಗೆ ಮಾತಾಡ್ಬೇಕಂದ್ರೆ 6 ಟೋಟಲ್ ಕೋಚ್ ಇರ್ತಾರೆ ಇದಕ್ಕೆ. ಬಟ್ ಮುಂದಿನ ದಿನಗಳೊಳಗೆ 9 ಮಾಡ್ತಾರಂತ. ಬಟ್ 6 ಒಳಗೆ 4 ಸ್ಟ್ಯಾಂಡರ್ಡ್, 2 ಇವ್ರಿ ಏನಂದ್ರೆ ಒಂದು ಲೇಡೀಸ ಒಂದು ಪ್ರೀಮಿಯಮ್ ಐತಿ. ಟೋಟಲ್ 6 ಕೋಚಸ್. ಇಷ್ಟು ನೋಡ್ರಿ ಸ್ಟಾರ್ಟ್ ಆತ. ಸ್ಪೀಡ್ ನೋಡೋಣ ಬರ್ರಿ ನಾವು. ಅಗ್ಲಾ ಸ್ಟೇಷನ್ ಗಾಜಿಯಾಬಾದ್, ನೆಕ್ಸ್ಟ್ ಸ್ಟೇಷನ್ ಗಾಜಿಯಾಬಾದ್ ಅಂತ್ರಿ. ಸ್ಟಾರ್ಟ್ ಆಗುತ್ತೆ ರೀ. ಪಿಕಪ್ ನೋಡ್ರಿ ಅಂತ ಅಂದರೆ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತಿ. ನಾವು ಸ್ಪೀಡ್ ನೋಡೋಣ ಈಗ. ಇಲ್ಲಿ ನೋಡ್ರಿಲ್ಲ ಭಾಳ ಮಾಡಿ ಒಂದು 30 ಸೆಕೆಂಡ್ ಆಗಿರ್ಬೇಕು ಸ್ಟಾರ್ಟಾಗಿ. 100 ಸ್ಪೀಡ್ ತೊಗೊಂತ ಡೈರೆಕ್ಟ್ ಸ್ಪೀಡ್ ಹೋದ್ರೆ ಇಲ್ಲಿ ನೋಡ್ರಿಲ್ಲ 100 ಒಳಗೆ ಓಡಾದೈತಿ. ಇಲ್ಲಿ ನಿಮಗೆ ಡಿಜಿಟಲ್ ಸೈನ್ ಬೋರ್ಡು ಐತಿ, ನೋಡ್ಬೋದು ನೀವು. ಇಲ್ಲಿ ಗಾಜಿಯಾಬಾದ, ಗುಲ್ದರ, ದುಹಾಯ್, ದೋರ್ ಸ್ಟಾಪ್ ಅಂದ್ರೆ ಬರ್ಬರ್ತಾ ತೋರಿಸ್ಕೊತ ಹೋಗುತ್ತೆ ಅದು. ಇಲ್ಲಿ ನೋಡ್ರಿ ಸ್ಪೀಡ್ 106, 108 ಇಲ್ಲೂ ತೋರಿಸುತ್ತೆ, ಟೈಮಿಂಗ್ ತೋರಿಸುತ್ತೆ. ಇದು ಫಾರ್ ಲೇಡೀಸ್ ಓನ್ಲಿ ಅಂತಲೂ ಸೀಟ್ ಅದಾವೆ. ಬಟ್ ಲೇಡೀಸ್ ಓನ್ಲಿ ಬೋಗಿನೂ ಐತ್ರಿ ಇದ್ರೊಳಗೆ, ಮುಂದೆ ಐತೆ ಅದು ಎಲ್ಕ ಮುಂದೆ. ಮತ್ತು ಪ್ರೀಮಿಯಮ್ಮಿಗೆ ಸ್ಟ್ಯಾಂಡರ್ಡ್ಗೆ ಡೋರ್ ಕ್ಲೋಸ್ ಇರುತ್ತೆ, ಓಪನ್ ಇರೋಂಗಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಹಮಾರಿ ಜಾನ್ ರೈಲ್ವೇಸ್. ಗಾಜಿಯಾಬಾದ್ ಔಟ್ರದಾಗ ಯಾವುದೋ ಒಂದು ವ್ಯಾಗ್ನೈನ್ HC ಜೊತೆ ಗೂಡ್ಸ್ ಲೊಕೊಮೋಟಿವ್ ನಿಂತೈತೆ ರೀ. ಈಗ ಅದ್ರ ಮುಂದೆ ಇನ್ನೊಂದು ಲೈನ್ದಾಗ ಇನ್ನೊಂದು ಗೂಡ್ಸ್ ಲೊಕೊಮೋಟಿವ್ ನಿಂತೈತಿ. ಇಲ್ಲಿ ನೋಡ್ರಿ ಗಾಜಿಯಾಬಾದ್ ಬಂತ ಫಸ್ಟ್ ಆಫೀಷಿಯಲ್ ಸ್ಟಾಪ್. ಇಲ್ಲಿ ನೀವು ಹೊಡೆದು ಓಪನ್ ಮಾಡ್ಬೇಕು. ಅವರ ಸರ್ ನಮಗೆ ಹೇಳ್ಕೊಡೋದಿದ್ರೆ ಏನೇನೈತೆ ಅಂಥೇಳಿ ಫೀಚರ್ಸ್. ಅವ್ರು ಬೆಂಗಳೂರಾಗ ವರ್ಕ್ ಮಾಡ್ರಿ ಅಂತ ನಾನು ಕನ್ನಡಕ್ಕೆ ಗೊತ್ತಿಡಿದ್ರೆ
ಇವರ ಯುರೋಪಿಯನ್ ಟ್ರೈನ್ ಕಂಟ್ರೋಲ್ ಸಿಸ್ಟಮ್ ಲೆವೆಲ್ 2 ಅಂದರೆ ETCS ಯೂಸ್ ಮಾಡತ್ತಾರಂತ. ಕಂಟಿನ್ಯೂಸ್ ಸೂಪರ್ವಿಷನ್ ಆಫ್ ಟ್ರೈನ್ ಮೂವ್ಮೆಂಟ್ ವಿತ್ ಕಂಟಿನ್ಯೂಸ್ ಕಮ್ಯುನಿಕೇಷನ್ ಬಿಟ್ವೀನ್ ದ ಟ್ರೈನ್ ಆ್ಯಂಡ್ ಟ್ರ್ಯಾಕ್ ಸೈಡ್ ಯೂಸಿಂಗ್ ಲಾಂಗ್ ಟರ್ಮ್ ಇವಲ್ಯೂಷನ್. ಅವ್ರು ಸರ್ ಹೇಳತ್ತಿದ್ರೆ ಇದುವರೆಗೂ ವರ್ಲ್ಡ್ ಒಳಗೆ ಯಾರೂ ಯೂಸ್ ಮಾಡಿಲ್ಲ ಅಂತಿದ್ನ ಅದನ್ನು RRTSದವ್ರು ಯೂಸ್ ಮಾಡತ್ತಾರಂತ. ಅಂದ್ರೆ ನಮೋ ಭಾರತ್ ಥರ ಇಲ್ಲ. ನಾ RRTS ಅಂತೀನಿ, ನಮೋ ಭಾರತ್ ಅಂತೀನಿ. ಯಾಕಂದ್ರೆ ರೀಜ್ನಲ್ ರ್ಯಾಪಿಡ್ ಟ್ರೈನ್ ಸಿಸ್ಟಮ್ ಚೇಂಜ್ ಆಗಿ ನಮೋ ಭಾರತ್ ಅಂತ ಹೇಳಾಗೈತೆ. ಅದರಲ್ಲೇ ಗುರುದ್ವಾರಿಗೆ ಎಂಟ್ರ್ ಆದೇವು ನಾವು. ಸೆಕೆಂಡ್ ಆಫಿಷಿಯಲ್ ಸ್ಟಾಪ್ ಇದೆ ಇದು ಗಾಜಿಬಾದ್ ಆದಮೇಲೆ. ಇಲ್ಲಿ ನೋಡ್ರಿ ಇಲ್ಲಿ ಫಸ್ಟ್ ಟೈಮ್ ನಾನು 130 ಅಬೋ ಹೋಗತ್ತಿದ್ದೆ ಸ್ಪೀಡ್. ಅಂದರೆ ಯಾವುದೋ ಒಂದು ರೈಲ್ ಟೈಪ್ ಆದಂಥ ಸಿಸ್ಟಮ್ ಒಳಗೆ ಸ್ಪೀಡ್ ಕಮ್ಮಿ ಆಯ್ತು. ಯಾಕಂದ್ರೆ ದೋಹಾ ಡಿಪೋ ಎಂಟ್ರ್ ಆಗೋಣ. ದೋಹಾಯಿ ಬಂತ. ಮೊದಲು ಇಲ್ಲಿ ಮಟ್ಟ ಅಷ್ಟೇ ಓಡ್ತಿತ್ತು ಅದು ಟ್ರೈನ್. ಈಗ ಎಕ್ಸ್ಟೆಂಡ್ ಮಾಡ್ರೆ ಮೋದಿನಗರ್ ನಾರ್ತ್ ಮಟ್ಟ. ಇಲ್ಲಿ ನೋಡ್ರಿ ಸೇಮ್ ಮೆಟ್ರೋ ಥೀಮ್ ಮೇಲೆ ನಿಮ್ಗೆ ಹಿಡ್ಕೊಳಕ್ದು ಎಲ್ಲ ಸಿಗುತ್ತೆ. ಆರಾಮ್ ಸಿಟ್ಟಿಂಗ್ ಕೆಪಾಸಿಟಿ ಮತ್ತು ಸ್ವಲ್ಪ ಕಂಫರ್ಟೇಬಲ್ ಐತೆ ಅದಕ್ಕೆ ಕಂಪೇರ್ ಮಾಡ್ರಿ ನೋಡಿರಿ. ಇಲ್ಲಿ ಐತಿ ಅವು ಮತ್ತು ಸೇಮ್ ಟ್ರೈನ್ ಟೈಪ್ ಸಿಟ್ಟಿಂಗ್ ಅದಾವ. ಅಂದ್ರೆ ಚೇರ್ ಕಾರ್ ಟೈಪ್ ಸೆಕೆಂಡ್ ಸೀಟಿಂಗ್ ಟೈಪ್ ಅದಾವ. ಇವು ಆರಾಮ ಅದಾವ. ಅದಕ್ಕೆ ನಾ ಇಲ್ಲಿ ಸೈಡ್ ಬಂದು ಕುಂತೇನ್ರಿ. ನೋಡ್ರಿ ಇಲ್ಲ ಮೀರತ್ ಎಕ್ಸ್ಪ್ರೆಸ್ ವೇ ಐತಿ. ಮೀರತ್ ಎಕ್ಸ್ಪ್ರೆಸ್ ವೇ ನನಗೀಗ ಈಗಿನ ಮಟ್ಟಿಗೆ ಒಪಿನಿಯನ್ ಮಾತಾಡ್ಬೇಕಂದ್ರೆ ಕಾಸ್ಟಿಂಗ್ ಭಾಳ ಅನ್ನಿಸ್ತಾರೆ. $90 ಇಷ್ಟು ದೂರಕ್ಕಂದ್ರೆ ಭಾಳ ಆಗ್ತದೆ. ಮುರಾದ್ ನಗರಿಗೆ ಎಂಟ್ರ್ ಅದೀವಿ. ಇಲ್ಲಿ ಇನ್ನೇ ಕನ್ಸ್ಟ್ರಕ್ಷನ್ ಒಳಗೆ ಐತೆ ಸ್ವಲ್ಪ. ಇದು ಸ್ಟೇಷನ್ ಮುರಾದ್ ನಗರದ್ದು. ಮುರಾದ್ ನಗರ ಆದ್ಮೇಲೆ ನನಗೆ ಅನ್ಸತೈತಿ ಸಿಟಿ ಬಿಟ್ಟು ಹೊರಗೆ ಬಂದಿವಿ ಈಗ ಅಂತೇಳಿ. 162 ಕಿಲೋಮೀಟ್ರ್ ಐತ್ರಿ ಇಲ್ಲಿಂದ ಹರಿದ್ವಾರ. ಇಲ್ಲಿ ನೋಡ್ರಿ ಟ್ರೈನ್ ಹೊರಗೆ ತಿರುಗೋರು ಸಿಗ್ನಲ್ ಇಲ್ಲ ಅನ್ಸುತ್ತೆ. ಮತ್ತು ಕ್ಲಿಯರ್ ಆಯ್ತು ಅನ್ಸುತ್ತೆ ಬಿಡುತ್ತೆ. ಇದ್ರೊಳಗೆ ಇನ್ನೊಂದು ಡಿಫ್ರೆಂಟ್ ಫೀಚರ್ ಏನಪ್ಪ ಅಂದ್ರೆ ನಿಮ್ಗೆ ಯಾವ್ದು ಬೇಕಲ್ಲ ಅದಷ್ಟೇ ಓಪನ್ ಮಾಡ್ಕೋಬೋದು ಡೋರು. ಇದನ್ನು ಪ್ರೆಸ್ ಮಾಡಿ ಇಲ್ಲೇ ಚಾರ್ಜಿಂಗ್ ಸಾಕೆಟ್ ಕೊಟ್ಟರೆ. ಬಟ್ USB ಅಷ್ಟೇ ಕೊಟ್ಟರೆ. C ಟೈಪ್ ಕೊಟ್ಟಿಲ್ಲ ಮತ್ತು ನಾರ್ಮಲ್ ನಮ್ಮದು ಸ್ವಿಚ್ ಟೈಪ್ ಕೊಟ್ಟಿಲ್ಲ. C ಟೈಪ್ ಇಲ್ಲ ಅಂದರೆ ಈಗಿನ ಮಟ್ಟಿಗಂತೂ ಭಾಳ ಮಂದಿದು Cನೇ ಇರುತ್ತೆ. ಅಂದ್ರೆ ನಾನು ಮಾತಾಡತ್ತಿದ್ದು C to C ರೀಪ್ಪ. C to ಲೈಟ್ನಿಂಗ್ ಇಂಥದ್ದು. ಇಲ್ಲಿ ನೋಡ್ರಿ ಇಲ್ಲೇ ನಿಮ್ಗೆ ಲಗೇಜ್ ಇಡಕ್ಕೆ ಸ್ಪೇಸು ಐತಿ. ಲಾಸ್ಟ್ ಸ್ಟೇಷನಿಗೆ ಬಂತಂತ ಹೇಳ್ತಾ ಇಲ್ಲಿ ನೋಡ್ರಿ ಲಾಸ್ಟ್ ಸ್ಟೇಷನ್ ಹೋಗಿ ಬರ್ರಿ ಇಡಕ್ಕೆ. ಇಲ್ಲೇ ನೋಡ್ರಿ ಇನ್ನೂ ಸ್ಟೇಷನ್ ಆಗೇ ಇಲ್ಲ. ಇಲ್ಲಿ ನೋಡ್ರಿ ಗ್ರೀನ್ ಲೈಟ್ ಬಂದಮೇಲೆ ಇದನ್ನ ಬಟನ್ ಒತ್ತಿರಷ್ಟೇ ಓಪನ್ ಆಗುತ್ತೆ ಡೋರ್. ಇಲ್ಲಾಂದ್ರೆ ಓಪನ್ ಆಗಲ್ಲ. ಈಗ ಓಪನ್ ಆಯ್ತು. ಹೆಂಗೈತೆ ನೋಡ್ರಿ ಸಿಸ್ಟಮ್ಮ. ಹೆಂಗೈತ್ರಿ RRTS ನಮೋ ಭಾರತ್ ರೈಲು ಬಂದೈತ್ರಿ ಮೋದಿನಗರಿಗೆ. ಸೇಮ್ ಯಾಕೋ ನಂಗೆ ಮ್ಯಾಚಿಂಗ್ ಅನ್ಸತೈತಿ. ಇಲ್ಲಿ ನೋಡ್ರಿ ಇಲ್ಲೇ ನಮ್ಮದು ಟ್ರೈನ್ ಬಂತ ಮೋದಿನಗರ್ ನಾರ್ತಿಗೆ ಟುವರ್ಡ್ಸ್ ಮೋದಿಪುರಮಿಗೆ ಲಾಸ್ಟ್ ಐತಿ. ನಾವು ಎಲ್ಲಿ ಮಟ್ಟ ಬಂದೀವಪ್ಪ ಅಂದ್ರೆ ಈಗ ಮೋದಿನಗರ್ ನಾರ್ತ್ ಮಟ್ಟ ಬಂದೀವಿ. ಇಲ್ಲಿ ಮಟ್ಟ ಯು ಆರ್ ಹಿಯರ್ 1 2 3 4 5 6 7 8 9. ಮತ್ತು ನನಗೆ ಸರ್ ಹೇಳತ್ತಿದ್ರೆ ನಾ ಮೀರತ್ ಸೌತ್ ಮಟ್ಟ ಆಗತ್ತದಂತೀಗ. ನೆಕ್ಸ್ಟ್ ಅಂದ್ರೆ ಇದೇ ವೀಕೆಂಡಿಗೆ ಮೀರತ್ ಸೌತ್ ಮಟ್ಟ ಹೋಗ್ತೇವಂತ ನಾವು. ಅಂದ್ರೆ ಇದು ಟ್ರೈನ್ ಎಕ್ಸ್ಟೆಂಡ್ ಆಗತ್ತೆ ರೀ ಮೀರತ್ ಸೌತ್ ಮಟ್ಟ. ಈಗಿನ ಮಟ್ಟಿಗೆ ಎಲ್ಲಿಗೆ ಮಟ್ಟ ಐತಪ್ಪ ಮೋದಿನಗರ್ ನಾರ್ತ್ ಮಟ್ಟ ಐತಿ. ಇಲ್ಲ ಡೋರ್ಸ್ ಕ್ಲೋಸ್ ಅದು. ನಾವು ಕೆಳಗೆ ಹೋಗಿ ಇನ್ನೊಂದು ಟಿಕೆಟ್ ತೊಗೊಂಡು ನಾವು ಮತ್ತೆ ವಾಪಸ್ ಹೋಗ್ಬೇಕು ರೀ. ಇದು ಸಿಸ್ಟಮ್ ನನಗೆ ಭಾರಿ ಲೈಕ್ ಆಯ್ತು ರೀ. ಯಾಕಂದ್ರೆ 20 ನಿಮಿಷದಾಗ ನಾವು 52 ಕಿಲೋಮೀಟ್ರ್ ಬಂದೀವಿ ರೀ. ಇದು ಟ್ರೈನ್ ಎಲ್ಲೋ ಮುಂದೆ ಹೋಯ್ತು ನೋಡ್ರಿ. 52 ಕಿಲೋಮೀಟ್ರ್ 20 ನಿಮಿಷದಾಗ. ಅದು ಮತ್ತು ಎಷ್ಟು ಒಂದು 7 ಸ್ಟಾಪ್ ತರಿವಿ. ಭಾರಿ ಬೆಸ್ಟ್ ಬಿಡ್ರಿ. 7 ಸ್ಟಾಪ್ ತರಿವಿ 20 ನಿಮಿಷದಾಗ ಅಂದ್ರೆ ಹೆವಿ ಸ್ಪೀಡ. ಬಟ್ ಹೈಯೆಸ್ಟ್ ಸ್ಪೀಡ್ ನಾನು ನೋಡಿದ್ದು 140 ಅಷ್ಟು ಹೋಗುತ್ತೆ. ಅದಕ್ಕಿಂತ ಹೈಯೆಸ್ಟ್ ಹೋಗಲಿಲ್ಲ. ನಾನು ನಿಮ್ಗೆ ತೋರಿಸಿದೆ. ಮತ್ತು ನೋಡ್ರಿ ನಮೋ ಭಾರತ್ ರೈಲ್ ತೋರಿಸಿದ್ದು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇದು ವಿಡಿಯೋ ಇಲ್ಲಿಗೆ ಇತ್ತು. ನೆಕ್ಸ್ಟ್ ಇನ್ನು ಮೀರತ್ತಿಂದ ಲಾಸ್ಟ್ ಮೋದಿಪುರಂ ಡಿಪೋ ಮಟ್ಟ ಆಗತ್ತೆ ಅದ. ಬಟ್ ಮೀರತ್ ಮಟ್ಟ ಜಾಸ್ತಿ ಇದು ಮೇನ್
ಇದ್ರದ್ದು ಮೇನ್ ಅವ್ರದ್ದು ಉದ್ದೇಶ ಇರೋದು ಮೀರತ್ ಮಟ್ಟ ಕನೆಕ್ಟ್ ಮಾಡೋಕೆ. ಡೆಲ್ಲಿ ಗಾಜಿಯಾಬಾದ್ ಮೀರತ್, ಡೆಲ್ಲಿಗೆ ಅತ್ತ ಕನೆಕ್ಟ್ ಮಾಡ್ತಾರೆ, ಮೀರತ್ತಿಗೆ ಇತ್ತ ಕನೆಕ್ಟ್ ಮಾಡ್ತಾರೆ. ಇನ್ನೂ ಟೈಮ್ ತೊಗೊಳುತ್ತೆ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣಂತ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.